ನೀವು ನೋಡ್ತಿದ್ದೀರಾ ಟಿವಿನ ನ್ಯೂಸ್. ನಾನು ರೆಹಮಾನ್ ಹಾಸನ್. ಹಿಂದೂ ಮಹಾಸಾಗರದತ್ತ ಮತ್ತೊಂದು ಯುದ್ಧ ನೌಕೆ ಈಗ ರವಾನೆಯಾಗಿದೆ. ಶ್ರೀಲಂಕಾ ಸಮೀಪಿಸ್ತಾ ಇದೆ ಈಗ ಇರಾನ್ನ ಯುದ್ಧ ನೌಕೆ. ಶ್ರೀಲಂಕಾ ಸಮೀಪಿಸ್ತಾ ಇರುವಂತಹ ಇರಾನ್ನ ಯುದ್ಧ ನೌಕೆ, ಹಾಗಾಗಿ ದಯವಿಟ್ಟು ನಮಗೆ ಇಲ್ಲಿ ವ್ಯಾಪ್ತಿಗೆ ಬರೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಈಗಾಗಲೇ ಇರಾನ್ ಸೇನೆ ಕೇಳ್ಕೊಂಡಿದೆ. ಯುದ್ಧ ನೌಕೆ ಮೇಲೆ ಅಮೆರಿಕ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಹಾಗಾಗಿ ಲಂಕಾ ಜಲಗಡಿ ಪ್ರವೇಶಿಸೋದಕ್ಕೆ ನೌಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ನಿನ್ನೆಯಷ್ಟೇ ಐರಿಸ್ ಡೇನ ಯುದ್ಧ ನೌಕೆ ಧ್ವಂಸಗೊಳಿಸಲಾಗಿತ್ತು. ಇರಾನ್ ನೌಕೆ ಧ್ವಂಸ ಮಾಡಿದಂತಹ US ಟಾರ್ಪೆಡೋಸ್, ಅಂದ್ರೆ ಜಲಾಂತರ್ಗಾಮಿ ನೌಕೆಯನ್ನು ಬಳಸಿ ಆ ಮೂಲಕ ದಾಳಿ ಮಾಡಿದಂತಹ US ಮಿಸೈಲ್ಗಳನ್ನು ಹಾರಿಸಿತ್ತು. ಹಿಂದೂ ಮಹಾಸಾಗರದತ್ತ ಈಗ ಮತ್ತೊಂದು ಯುದ್ಧ ನೌಕೆ ರವಾನೆಯಾಗಿದೆ. ಈಗ ಈ ಯುದ್ಧ ನೌಕೆ ಶ್ರೀಲಂಕಾದ ಗಡಿ ತಲುಪ್ತಾ ಇದೆ. ನಮಗೆ ನಿಮ್ಮ ಒಂದು ವ್ಯಾಪ್ತಿಗೆ ಬರೋದಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಇರಾನ್ ಕೂಡ ಕೇಳ್ಕೊಳ್ತಾ ಇದೆ. ಯಾಕಂದ್ರೆ ಇರಾನಿಗೆ ಈಗಾಗಲೇ ಭಯ ಕಾಡ್ತಾ ಇದೆ. ಅಮೆರಿಕ ತನ್ನ ದಾಳಿಯನ್ನ ಚುರುಕುಗೊಳಿಸಿದೆ. ಈಗ ಜಲಾಂತರ್ಗಾಮಿ ನೌಕೆಗಳನ್ನು ಬಳಸಿಕೊಂಡು, ಇನ್ಫ್ಯಾಕ್ಟ್ ನಮ್ಗೆಲ್ಲರಿಗೂ ಕೂಡ ನೆನಪಿರೋ ಹಾಗೆ World War II ಸಂದರ್ಭದಲ್ಲಿ ಈ ಥರದ ಸಬ್ಮರೈನ್ಗಳು ಬಳಕೆಯಾಗಿದ್ದ ಬಿಟ್ರೆ, ಈ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾಗಿ ಸಬ್ಮರೈನ್ ಬಳಸಿ US ಅಟ್ಯಾಕ್ ಮಾಡಿರುವಂಥದ್ದು ತೀರಾ ಕಡಿಮೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ರೆ, ಹಾಗಾಗಿ US ಈಗ ಸಾಕಷ್ಟು ತೀಕ್ಷ್ಣವಾಗಿ ಯುದ್ಧವನ್ನ ಈಗ ಮುಂದುವರಿಸುವಂತಹ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಈಗಾಗಲೇ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನುವಂಥದ್ದನ್ನು ಲಾಂಚ್ ಮಾಡಿರುವಂತಹ US, ಇನ್ಫ್ಯಾಕ್ಟ್ ಲಾಸ್ಟ್ ಫೆಬ್ರವರಿ 28, ಅಂದರೆ ಕಳೆದ ತಿಂಗಳಿಂದ ಆರಂಭವಾದಂತಹ ಒಂದು ಯುದ್ಧ ಏನಿದೆ 6-7 ದಿನಗಳ ಮುಂಚೆ, ಆಗ್ಲಿಂದಲೇ ಆಪರೇಷನ್ ಎಪಿಕ್ ಫ್ಯೂರಿಯನ್ನು ಆರಂಭಿಸಿರುವಂತಹ US ಪ್ರಮುಖವಾಗಿ 4 ಹಂತಗಳಲ್ಲಿ ಈಗಾಗಲೇ ಅಟ್ಯಾಕ್ಸ್ ಅನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಇರುವಂತಹ ಉದ್ದೇಶ, ಅದರ ಪ್ರಮುಖವಾದಂತಹ ಗೋಲ್ ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಅಮೆರಿಕಾದ ಈ ಆಪರೇಷನ್ ಎಪಿಕ್ ಫ್ಯೂರಿಯಲ್ಲಿ ಮೊದಲದಾಗಿ ಈ ನ್ಯೂಕ್ಲಿಯರ್ ಪ್ಲಾಂಟ್ಗಳೇನಿದೆ ಅಥವಾ ಒಂದು ಆಪರೇಷನ್ಗಳೇನು ನಡೀತಾ ಇದೆ ಇರಾನ್ನಲ್ಲಿ, ಅದನ್ನ ಬಗ್ಗು ಬಡಿಯುವಂಥದ್ದು. ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಆಪರೇಷನ್ಗಳು, ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳು ನಡೆಯುವ ಹಾಗಿಲ್ಲ. ಅದನ್ನು ಸಂಪೂರ್ಣವಾಗಿ ನ್ಯೂಟ್ರಲೈಸ್ ಮಾಡುವಂಥದ್ದು US ನ ಪ್ರಮುಖವಾದಂಥ ಒಂದು ಉದ್ದೇಶ. ಈ ಆಪರೇಷನ್ ಎಪಿಕ್ ಫ್ಯೂರಿಯಲ್ಲಿ ಪ್ರಮುಖವಾದಂಥ ಒಂದು ಗೋಲ್ ಇರುವಂಥದ್ದು ಈ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಅನ್ನ ಅಥವಾ ನ್ಯೂಕ್ಲಿಯರ್ ಆಪರೇಷನ್ಸ್ ಅನ್ನ ನಲಿಫೈ ಮಾಡುವಂಥದ್ದು. ಅದರ ಜೊತೆಗೆ ಈ ಮಿಸೈಲ್ಗಳನ್ನು ಏನು ಹಾರಿಸ್ತಾ ಇದೆ ಇರಾನ್, ಅದೆಲ್ಲವನ್ನೂ ಕೂಡ ಡೆಸ್ಟ್ರಾಯ್ ಮಾಡುವಂಥದ್ದು. ಯಾಕಂದ್ರೆ ಈ ಆರ್ಸೆನಲ್ನಲ್ಲಿರುವಂತಹ ಘಟಕಗಳೇನಿದೆಯಲ್ಲ, ಮಿಸೈಲ್ ತಯಾರಿಕಾ ಘಟಕಗಳು, ಜೊತೆಗೆ ಮಿಸೈಲ್ನ ಉಡಾವಣೆ ಮಾಡುವಂತಹ ಒಂದು ಲಾಂಚ್ ಪ್ಯಾಡ್ಗಳು, ಅದೆಲ್ಲವನ್ನೂ ಕೂಡ ನಾಶ ಮಾಡೋದಕ್ಕೆ ಈಗ ಅಮೆರಿಕ ಸರ್ವಸನ್ನದ್ಧವಾಗಿದೆ. ಅದರ ಜೊತೆಗೆ ಈ ಯುದ್ಧ ನೌಕೆಗಳೇನಿದೆಯಲ್ಲ, ಅಂದರೆ ಒಂದು ಏರ್ ಸ್ಟ್ರೈಕ್ ಮಾಡುವಂಥದ್ದು, ಜೊತೆಗೆ ಈ ಯುದ್ಧ ನೌಕೆಗಳೇನಿದೆಯಲ್ಲ ಆ ಯುದ್ಧ ನೌಕೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಅದನ್ನು ಹೊಡೆದುರುಳಿಸುವಂಥದ್ದು, ಆ ಮೂಲಕ ಪರ್ಷಿಯನ್ ಗಲ್ಫ್ ಮೇಲೆ ತಮ್ಮ ಒಂದು ಹಿಡಿತವನ್ನು ಸಾಧಿಸುವಂಥದ್ದು. ಇದು ಕೂಡ ಅಮೆರಿಕದ ಒಂದು ಲೆಕ್ಕಾಚಾರ. ಗಲ್ಫ್ ದೇಶಗಳಿಗೆ ನೆರವಿನ ಹಸ್ತ ಚಾಚೋದಕ್ಕೆ ಈಗ ಇಟಲಿ ಸರ್ಕಾರ ಮುಂದಾಗ್ತಾ ಇದೆ. ಗಲ್ಫ್ ದೇಶಗಳಿಗೆ ಕ್ಷಿಪಣಿಗಳನ್ನು ಈಗಾಗಲೇ ಇಟಲಿ ಸೇನೆ ಕೂಡ ಕಳಿಸಿದೆ. ಗಲ್ಫ್ ದೇಶಗಳಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ ನಡೀತಾ ಇರುವಂತಹ ಒಂದು ದಾಳಿ, ಇರಾನ್ ನಡೆಸಿರುವಂತಹ ಒಂದು ದಾಳಿ. ಹಾಗಾಗಿ ಅಮೆರಿಕ ಸೇನೆ ನೆಲೆಗಳ ಮೇಲೆ ಏನು ನಡೀತಾ ಇದೆ ಇರಾನ್ನ ದಾಳಿ, ಅದಕ್ಕೆ ಪ್ರತ್ಯುತ್ತರವಾಗಿ ಗಲ್ಫ್ ದೇಶಗಳಿಗೆ ಈಗ ನೆರವನ್ನ ಕೊಡೋದಕ್ಕೋಸ್ಕರ ಇಟಲಿ ಕೂಡ ಈಗ ಮುಂದಾಗಿದೆ. ಈ ಕ್ಷಿಪಣಿ ದಾಳಿ ನಡೀತಾಲೇ ಇದೆ. ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಇರಾನ್ ಅಟ್ಯಾಕ್ ನ ಮಾಡ್ತಾನೆ ಇದೆ. ಇದರಿಂದಾಗಿ ಗಲ್ಫ್ ರಾಷ್ಟ್ರಗಳು ಕೂಡ ಈಗ ತತ್ತರಿಸಿ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಮೊನ್ನೆಯಷ್ಟೇ ಅಲ್ಲಿನ ಕಿಂಗ್ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ನಮಗೆ US ನೆರವನ್ನ ಕೊಡ್ತಾ ಇಲ್ಲ, ಇಂಥ ಸಂದರ್ಭಗಳಲ್ಲಿ US ನಮ್ಮ ನೆರವಿಗೆ ಬರಬೇಕಿತ್ತು ಅನ್ನುವಂಥದ್ರ ಬಗ್ಗೆ ಅವರೇ ಓಪನ್ ಆಗಿ ಕೆಲವೊಂದಷ್ಟು ಹೇಳಿಕೆಗಳನ್ನು ನೀಡಿದ್ರು. ಅದರ ಬೆನ್ನಲ್ಲೇ ಈಗ ಇಟಲಿ ಈಗ ಸಪೋರ್ಟಿಗೆ ಬಂದಿದೆ, ಗಲ್ಫ್ ರಾಷ್ಟ್ರಗಳ ಒಂದು ಸಪೋರ್ಟಿಗೆ. ಗಲ್ಫ್ ದೇಶಗಳಿಗೆ ಈಗ ಕ್ಷಿಪಣಿಗಳನ್ನು ಇಟಲಿಯ ಸೇನೆ ರವಾನೆ ಮಾಡಿದೆ. ಆ ಮೂಲಕ ಮತ್ತೆ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಈಗ ಹೆಲ್ಪ್ ಆದಂತಾಗುತ್ತೆ ಗಲ್ಫ್ ರಾಷ್ಟ್ರಗಳಿಗೆ. ಬಟ್ ಏಕಾಂಗಿಯಾಗಿ ಇರಾನ್ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಒಂದ್ ಕಡೆ ಗಲ್ಫ್ ರಾಷ್ಟ್ರಗಳು, ಕುವೈತ್ ಆಗಲಿ, ಬಹ್ರೇನ್ ಆಗಲಿ, ಅಥವಾ ಅರಬ್ ಆಗಲಿ, ಸೌದಿ, ದುಬೈ ಆಗಲಿ, ಎಲ್ಲದ್ರ ಮೇಲೂ ಕೂಡ ತನ್ನ ಕ್ಷಿಪಣಿಗಳನ್ನು ಲಾಂಚ್ ಮಾಡ್ತಾ ಇರುವಂತಹ ಅಮೆರಿಕ ತನ್ನ ಒಂದು ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಇನ್ನೊಂದು ಕಡೆ ಈ ಕಡೆ ಇಸ್ರೇಲ್ ಮೇಲೂ ಕೂಡ ದಾಳಿಗಳನ್ನ ಮಾಡ್ತಾ ಇರುವಂತಹ ಇರಾನ್.